ಸ್ನೇಹಿತರೆ, ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿರೋ ನೀಟ್ ಪ್ರತಿಭಟನೆ ವಿಚಾರದಲ್ಲಿ ಮಿಡ್ ನೈಟ್ ಮೆಗಾ ಡೆವಲಪ್ಮೆಂಟ್ ಒಂದು ಆಗಿದೆ. ಮಿಡ್ ನೈಟ್ ಮಧ್ಯರಾತ್ರಿ ಮೋದಿಯವರು ದೊಡ್ಡ ವಿಡಿಯೋ ಘೋಷಣೆ ಮಾಡುವುದರ ಮೂಲಕ ಪ್ರೈಮ್ ಮಿನಿಸ್ಟರ್ ರಾತ್ರೋರಾತ್ರಿ ಸೆಲ್ಫಿ ವಿಡಿಯೋ ಮಾಡಿ ದೇಶದ ಜನತೆಯೊಂದಿಗೆ ಮಾತನಾಡಿದ್ದಾರೆ. मैं जानता हूं कि पेपर लीक कोई मामूली विषय नहीं है. लाखों विद्यार्थी और उनके अभिभावकों के लिए पीड़ादायक पेपर लीक घटना से पिछले 2.5 महीनों में अनेक विध कदम उठाए. गुनहगारों को पकड़ा गया है, वे जेल में पड़े हैं. हमारा सबसे महत्वपूर्ण जिम्मा था कि विद्यार्थियों का एक वर्ष बर्बाद न हो. तत्काल परीक्षाएं लेना बहुत जरूरी था. सरकार ने अभी पूरी शक्ति का उपयोग करके कम से कम समय में 22 लाख जितने विद्यार्थियों के एग्जाम हो जाए का प्रबंध किया. और अभी 5-6 दिन पहले 19 तारीख को रिजल्ट भी आ गए और देश भर में उत्तीर्ण हो गए विद्यार्थियों की खुशियों की खबरें भी आ रही. लेकिन हम वहाँ पर संतोष मानने वाले लोगों में से नहीं है और इसलिए मैंने आज फास्ट ट्रैक कोर्ट के लिए विभागों को निर्देश दिए. आज विभागों ने लगातार मेहनत करके देर रात मुझे मुसद्दा भी दे दिया. फास्ट ट्रैक कोर्ट ಸೋನಂ ವಾಂಗ್ಚುಕ್ ಉಪವಾಸವನ್ನ ಎಂಡ್ ಮಾಡಿದ್ದಾರೆ. ಸೋನಂ ವಾಂಗ್ಚುಕ್ ಉಪವಾಸ ಎಂಡ್ ಮಾಡಬೇಕಾದ್ರೆ ಕೇಂದ್ರ ಸಚಿವರುಗಳು ಹೋಗಿ ಮೋದಿ ಕ್ಯಾಬಿನೆಟ್ ಮಂತ್ರಿಗಳು ಖುದ್ದು ಹೋಗಿ ಸೂಪ್ ಕುಡಿಸಿದ್ದಾರೆ. ಸೋನಂ ವಾಂಗ್ಚುಕ್ ಜೊತೆಗೆ ದಿಲ್ಲಿಯ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಅಲ್ಲಿ ಮೋದಿ ಸರ್ಕಾರ ಹಾಗೂ ಜಿರಳೆ ಪಾರ್ಟಿಯೊಂದಿಗೆ ಮೀಟಿಂಗ್ ಕೂಡ ಫಿಕ್ಸ್ ಆಗಿದೆ. ಪಿಎಂ ನರೇಂದ್ರ ಮೋದಿ ಅವರು ಕೂಡ ತುರ್ತು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕೂಡ ಕರೆದಿದ್ದಾರೆ. ದೊಡ್ಡ ದೊಡ್ಡ ಘೋಷಣೆಗಳು, ನಿರ್ಧಾರಗಳು ಹೊರಬರ್ತಾ ಇವೆ. ದೇಶದ ಎಕ್ಸಾಮಿನೇಷನ್ ಪರೀಕ್ಷಾ ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ರಿಪೇರಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಏನೇನು ಆಗ್ತಾ ಇದೆ ಎಲ್ಲವನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಇನ್ಸೈಡ್ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲ್. ಸೋನಂ ವಾಂಗ್ಚುಕ್ ಅವರು 26 ದಿನಗಳಿಂದ ಸುದೀರ್ಘ ಉಪವಾಸ ಮಾಡ್ತಾ ಇದ್ರು. ಅವರು ಉಪವಾಸವೇ ಇಡೀ ನೀಟ್ ಪೇಪರ್ ಲೀಕ್ ವಿರೋಧಿ ಪ್ರತಿಭಟನೆಯ ಜೀವ ತರ ಇತ್ತು. ಸೋನಂ ವಾಂಗ್ಚುಕ್ ಅವರು ಎಂಟರ್ ಆಗಿ ಉಪವಾಸ ಶುರು ಮಾಡಿದ ಮೇಲೆ ಮ್ಯಾಸಿವ್ ಪವರ್ ಕೂಡ ಈ ಪ್ರತಿಭಟನೆಗೆ ಬಂತು. ಗುರುವಾರ ರಾತ್ರಿ ಅಮಿತ್ ಶಾ ಮತ್ತು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್, ಜೆ.ಪಿ. ನಡ್ಡಾ ನಿರಂತರ 4 ಗಂಟೆಗಳ ಕಾಲ ಸುದೀರ್ಘ ಮಾತುಕತೆ ನಡೆಸಿದ ನಂತರ ಜುಲೈ 23 ತಡರಾತ್ರಿ ಮೇದಾಂತ ಹಾಸ್ಪಿಟಲ್ ಅಲ್ಲಿ ಕೇಂದ್ರ ಸಚಿವ ಜೆ.ಪಿ. ನಡ್ಡಾ, ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಪ್ರಧಾನಮಂತ್ರಿ ಕಚೇರಿಯಲ್ಲಿ PMOದಲ್ಲಿ MOS ಅವರು ಮಿನಿಸ್ಟರ್ ಆಫ್ ಸ್ಟೇಟ್ ಆಫ್ ಡಾಕ್ಟರ್ ಜಿತೇಂದ್ರ ಸೋನಂ ವಾಂಗ್ಚುಕ್ ಭೇಟಿಯಾಗಿ ಆಶ್ವಾಸನೆ ಕೊಟ್ಟ ಬೆನ್ನಲ್ಲೇ ಉಪವಾಸವನ್ನು ಕೂಡ ಅಂತ್ಯ ಮಾಡಿದ್ದಾರೆ. ವಾಂಗ್ಚುಕ್ ಅವರಿಗೆ ಜೆ.ಪಿ. ನಡ್ಡಾ ಕಪ್ನಲ್ಲಿ ಸೂಪ್ ಕುಡಿಸುವ ಮೂಲಕ ಉಪವಾಸ ಮುರಿಯೋಕೆ ಈ ಕಾರ್ಯವನ್ನು ನಡೆಸಿದ್ದಾರೆ. ಜೊತೆಗೆ ಸೋನಂ ವಾಂಗ್ಚುಕ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಜೆ.ಪಿ. ನಡ್ಡಾ ಅವರು ಜಿತೇಂದ್ರ ಸಿಂಗ್ ಅವರ ಜೊತೆಗೆ ಅಪೆಕ್ಸ್ ಬಾಡಿಯ ಸೀನಿಯರ್ ಲೀಡರ್ಗಳ ಸಮ್ಮುಖದಲ್ಲಿ ನಾನು 26 ದಿನಗಳ ಈ ಉಪವಾಸ ಸತ್ಯಾಗ್ರಹವನ್ನ ಎಂಡ್ ಮಾಡ್ತಿದ್ದೀನಿ ಅಂತ ಡಿಕ್ಲೇರ್ ಕೂಡ ಮಾಡ್ಕೊಂಡಿದ್ದಾರೆ. ಸುದೀರ್ಘ ಸಂಧಾನದ ಬಳಿಕ ಈ ನಿರ್ಧಾರವನ್ನ ನಾನು ಮಾಡಿದ್ದೇನೆ. ದೇಶದಲ್ಲಿ ಇದೇ ವಿಚಾರದಿಂದ ಹಿಂಸಾತ್ಮಕ ಚಟುವಟಿಕೆಗಳು ಶುರುವ ಆತಂಕದಿಂದ ನಾನು ಈ ಒಂದು ನಿರ್ಧಾರವನ್ನ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ನನ್ನ ಕಂಡೀಷನ್ಸ್ ಏನು, ಇದಕ್ಕೆ ಷರತ್ತುಗಳೇನು, ಅದನ್ನು ಪ್ರತ್ಯೇಕ ವಿಡಿಯೋದಲ್ಲಿ ಅತಿ ಶೀಘ್ರದಲ್ಲಿ ನಾನು ನಿಮಗೆ ಪ್ರೆಸ್ ಮೀಟ್ ಮಾಡುವ ಮೂಲಕ ತಿಳಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ, ಯಾವುದೇ ರೀತಿಯ ವೈಲೆನ್ಸ್ಗೆ ಅವಕಾಶ ಕೊಡಬೇಡಿ, ಹಿಂಸೆಗೆ ಪ್ರಚೋದನೆ ಕೊಡಬೇಡಿ ಅಂತ ಹೇಳಿ ಸೋನಂ ವಾಂಗ್ಚುಕ್ ಅವರು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸರ್ಕಾರ ಕೊಟ್ಟಿರೋ ಪ್ರಮುಖ ಭರವಸೆಗಳೇನು? ಮೊದಲನೇದಾಗಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ ಜುಲೈ 20ನೇ ತಾರೀಕು ಸಂಸತ್ ಕಡೆಗೆ ಮೆರವಣಿಗೆ ಹೋದ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಪೊಲೀಸ್ ಕೇಸ್ ಅಥವಾ ಕಾನೂನು ಕ್ರಮ ಜರುಗಿಸುವುದಿಲ್ಲ. ಹಾಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಕುರಿತು ಸಂಸತ್ನಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ತೀವಿ. ಪೇಪರ್ ಸೋರಿಕೆಗೆ ಕಡಿವಾಣ ಹಾಕೋಕೆ DOPT ಚೌಕಟ್ಟಿನಡಿಯಲ್ಲಿ ಮುಂದಿನ ವಾರ ಸಂಸತ್ನಲ್ಲಿ ಹೊಸ ಮಸೂದೆಯನ್ನು ಕೂಡ ನೆಕ್ಸ್ಟ್ ವೀಕ್ಗೆ ನಾವು ಮಂಡಿಸ್ತೀವಿ. ನೀಟ್ ಪೇಪರ್ ಸೋರಿಕೆ ವಿವಾದದಿಂದಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಬೇಸರದಿಂದ ತಮ್ಮ ಜೀವನವನ್ನು ಅವರೇ ಮುಗಿಸಿಕೊಂಡಿದ್ದಾರೋ ಅವರ ವಿದ್ಯಾರ್ಥಿಗಳ ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರ ಕೊಡುವ ಬಗ್ಗೆ ಕೂಡ ಸರ್ಕಾರ ಸಕಾರಾತ್ಮಕವಾಗಿ ಥಿಂಕ್ ಮಾಡುತ್ತೆ. ಹಾಗೆ CJP ಕಾಕ್ರೋಚ್ ಪಾರ್ಟಿ ನಿಯೋಗದೊಂದಿಗೆ ಶುಕ್ರವಾರ ತಟಸ್ಥ ಸ್ಥಳದಲ್ಲಿ ಮಾತುಕತೆ ನಡೆಸ್ತೀವಿ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟರು. ಹಾಗಾದರೆ ತಟಸ್ಥ ಸ್ಥಳ ಅಂದರೆ ದಿಲ್ಲಿಯ ಕಾನ್ಸ್ಟಿಟ್ಯೂಷನಲ್ ಕ್ಲಬ್. ಮಧ್ಯಾಹ್ನ 12 ಗಂಟೆಗೆ ಈ ಮೀಟಿಂಗ್ ನಡೆಯುತ್ತೆ ಅನ್ನೋ ಮಾಹಿತಿ ಕೂಡ ಈಗ ಬರ್ತಾ ಇದೆ. ಡಾಕ್ಟರ್ ಜಿತೇಂದ್ರ ಸಿಂಗ್ ವಾಂಗ್ಚುಕ್ ಪತ್ನಿ ಗೀತಾಂಜಲಿ ಅಮೋ ಲಡಾಖ್ನ ಪ್ರಮುಖ ನಾಯಕರು ಈ ಟೈಮ್ನಲ್ಲಿ ಜೊತೆಗಿದ್ರು. ಆ ರೀತಿ ಭರವಸೆ ಕೊಡಬೇಕಾದ್ರೆ ಇನ್ನು PM ನರೇಂದ್ರ ಮೋದಿ ಅವರು ಕೂಡ ಮಿಡ್ ನೈಟ್ ವಿಡಿಯೋವನ್ನು ಮಾಡಿದ್ದಾರೆ. ಸುಮಾರು 3 ನಿಮಿಷದ ಈ ವಿಡಿಯೋದಲ್ಲಿ ಸೋನಂ ಅವರಿಗೆ ವೈದ್ಯರ ಸಲಹೆಯನ್ನು ಪಾಲಿಸಿ ಬೇಗನೆ ತಮ್ಮ ಮೊದಲಿನ ತೂಕ ಮತ್ತು ಆರೋಗ್ಯವನ್ನು ಕೂಡ ಮರಳಿ ಪಡೆಯಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನಂತ ಮೋದಿ ಅವರು ಕೂಡ ಹೇಳಿದ್ದಾರೆ. ಅಲ್ಲದೆ ಪೇಪರ್ ಲೀಕ್ ಇದು ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ. ನಾವು ಬ್ಯಾಕ್ ಟು ಬ್ಯಾಕ್ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಇನ್ನಷ್ಟು
ಕ್ರಮಗಳನ್ನು ಕಠಿಣಗೊಳಿಸಲಾಗುತ್ತೆ. ಅದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ನಾವು ಜಾರಿಗೆ ತರ್ತೀವಿ. ಕಠಿಣ ಕಾನೂನನ್ನು ಕೂಡ ನಾವು ಜಾರಿಗೆ ತರ್ತೀವಿ, ಪನಿಷ್ಮೆಂಟ್ ಇರೋ ಕಾನೂನು ತರ್ತೀವಿ ಅಂತ ಹೇಳಿ ಭರವಸೆ ಕೂಡ ಕೊಟ್ಟರು. ಆಲ್ರೆಡಿ ಇಲಾಖೆಗಳಿಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಾಗಿತ್ತು. ಆಲ್ರೆಡಿ ಅದನ್ನು ತಯಾರು ಕೂಡ ಮಾಡಿದ್ದಾರೆ. ಕ್ಯಾಬಿನೆಟ್ ಮುಂದೆ ಇವತ್ತೇ ಇಡ್ತೀವಿ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ ಬಳಿಕ ಮುಂದಿನ ವಾರದ ಆರಂಭದಲ್ಲೇ ಹೆಂಗೋ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ, ಮಂಡಿಸಿ ಬಿಡ್ತೀವಿ ಇದನ್ನು ಬೇಗ ಅನ್ನೋದನ್ನು PM ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ. ಜೊತೆಗೆ ಸ್ನೇಹಿತರೆ, ಈ PM ಮೆಸೇಜನ್ನು ಸಾಕಷ್ಟು ವಿದ್ಯಾರ್ಥಿಗಳೊಂದಿಗೆ ಪರ್ಸನಲ್ ಕನೆಕ್ಟ್ಗೋಸ್ಕರ ಮಾಡಿರೋದು ಅಂತ ಸ್ಪಷ್ಟ ಗೊತ್ತಾಗ್ತದೆ. ಇಂದಿನ ವಿಡಿಯೋ ರೀತಿ ಅವರು ಒಂದು ಫಾರ್ಮುಲಾ ಸ್ಟೇಟಸ್ನಲ್ಲಿ ಈ ವಿಡಿಯೋವನ್ನು ಮಾಡಲಿಲ್ಲ. ಈ ಹಾರಿಜೆಂಟಲ್ ಆಸ್ಪೆಕ್ಟ್ ರೇಷಿಯೋನಲ್ಲಿ ಅವರು ಅದನ್ನು ಮಾಡಲಿಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಲಿ, ಇಂದಿನ ಯುವಜನರ ಫ್ರೆಂಡ್ಲಿ, ಇನ್ಸ್ಟಾಗ್ರಾಮ್ ಫ್ರೆಂಡ್ಲಿ, ಹಾಗೆ ವರ್ಟಿಕಲ್ ಫ್ರೇಮ್ನಲ್ಲಿ ತುಂಬ ಮುಖಕ್ಕೆ ಹತ್ತಿರ ಇಟ್ಕೊಂಡು ಪರ್ಸ್ನಲ್ ಟಾಕ್ ರೀತಿ PM ಮೋದಿಯವರು ವಿಡಿಯೋವನ್ನು ಮಾಡಿದರು. ಇದು ಬಹುಶಃ ಫಸ್ಟ್ ಟೈಮ್ ಇಷ್ಟೊಂದು ಗಂಭೀರ ವಿಚಾರವನ್ನೇ PM ಮೋದಿ ಈ ಒಂದು ಸೆಲ್ಫಿ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ್ರು. ಜೊತೆಗೆ ರಾತ್ರಿ ಎಜುಕೇಷನ್ ಸೆಕ್ರೆಟರಿಯನ್ನು, ಕೇಂದ್ರ ಸರ್ಕಾರದ ಎಜುಕೇಷನ್ ಶಿಕ್ಷಣ ಕಾರ್ಯದರ್ಶಿಯನ್ನು ಎತ್ತಂಗಡಿ ಮಾಡಲಾಗಿದೆ. ನೇಮಕಾತಿ ಕ್ಯಾಬಿನೆಟ್ ಸಮಿತಿ ಈ ನಿರ್ಧಾರವನ್ನು ಮಾಡಿದೆ. ಹಾಗೆ ವಿನೀತ್ ಜೋಶಿ ಅವರನ್ನು ಟ್ರಾನ್ಸ್ಫರ್ ಕೂಡ ಮಾಡಲಾಗಿದೆ. ಪಂಚಾಯತ್ ರಾಜ್ ಇಲಾಖೆಗೆ ಅವರು ಜಾಗಕ್ಕೆ ರಾಜಸ್ಥಾನ ಕಾರ್ಡರ್ IAS IPS ನರೇಶ್ ಪಾಲ್ ಹಾಗೆ ಗಗ್ವಾರ್ ಅವರನ್ನು ನೇಮಕ ಮಾಡಲಾಗಿದೆ. CJP ಪ್ರತಿಕ್ರಿಯೆ ಕೊಟ್ಟಿದೆ. ವಾಕ್ಚುಕ್ ಉಪವಾಸವನ್ನು ನಿಲ್ಲಿಸೋದಕ್ಕೆ CJP ರಿಯಾಕ್ಟ್ ಮಾಡಿದೆ. ಅವರು ಉಪವಾಸ ನಿಲ್ಲಿಸೋದು ನಮಗೆಲ್ಲ ನಿರಾಳ, ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವರು ಕೂಡ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ X ಅಕೌಂಟ್ನಲ್ಲಿ ಅವರು ಟ್ವೀಟ್ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರದೊಂದಿಗೆ ಮಾತುಕತೆ ನಡೆಸ್ತಿರೋದಕ್ಕೆ ಖುಷಿಯಾಗಿದೆ. ಒಂದು ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ಉಳಿದಂತೆ ಸ್ನೇಹಿತರೆ, ಸಮಾಜದ ಎಲ್ಲ ವಲಯಗಳಿಂದ, ಸೆಲೆಬ್ರಿಟಿಗಳಿಂದಲೂ ಕೂಡ ವಿದ್ಯಾರ್ಥಿಗಳಿಗೆ ಬೆಂಬಲ ವ್ಯಕ್ತ ಆಗಿದೆ. ಸೊ ನಾವೀಗ ವೇಟ್ ಮಾಡಿ ನೋಡಬೇಕಾಗಿರೋದು ಕಾಕ್ರೋಚ್ ಪಾರ್ಟಿಯೊಂದಿಗೆ ಮೀಟಿಂಗ್ನಲ್ಲಿ ಏನಾಗುತ್ತೆ. ಕೇಂದ್ರ ಸರ್ಕಾರ ಸೋನಂ ವಾಂಗ್ಚುಕ್ ಅವರಿಗೆ ಕೊಟ್ಟಿರುವ ಭರವಸೆಗಳು ಯಾವ್ಯಾವು, ಅದನ್ನು ಯಾವಾಗ ಜಾರಿಗೆ ತರುತ್ತೆ, ಹಾಗೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನಾಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಮೋದಿಯವರ ದಿಢೀರ್ ಸೆಲ್ಫಿ ವಿಡಿಯೋದ ಕತೆ. ಹಾಗೆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡುತ್ತಿರುವ ಯಾವುದೇ ಸಚಿವರಾಗಲಿ, ಯಾರೇ ರಾಜಕಾರಣಿಗಳಾಗಲಿ ಇದನ್ನು ಸಹಿಸೋದಿಲ್ಲ. ಅವರು ತುಂಬಾ ಕಷ್ಟಪಟ್ಟು ಇಲ್ಲಿಗೆ ಓದಿರ್ತಾರೆ. ಇದರಲ್ಲಿ ರಾಜಕೀಯನೂ ಕೂಡ, ಕೆಲ ವ್ಯಕ್ತಿಗಳು ರಾಜಕೀಯನೂ ಕೂಡ ಮಾಡ್ತಿದ್ದಾರೆ. ರಾಜಕೀಯ ಮಾಡೋದು ಸರಿಯಲ್ಲ. ಪಕ್ಷಾಂತರವಾಗಿ ನಾವು ಯಾರೇ ತಪ್ಪು ಮಾಡಿದರೂ ಕೂಡ ಇದನ್ನು ಖಂಡಿಸಲೇಬೇಕು. ಯಾಕಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ತುಂಬ ಕಷ್ಟಪಟ್ಟು ಆ ಮಟ್ಟಕ್ಕೆ ಬಂದಿರ್ತಾನೆ. ಅದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಇವರು ಪೇಪರ್ ಲೀಕ್ ಅಂತೇಳಿ ದುಡ್ಡನ್ನು ಕೊಳ್ಳೆ ಹೊಡೆದು ಬಡ ವಿದ್ಯಾರ್ಥಿಗಳ ಮೇಲೆ, ಬಡ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡ್ತಿರುವ ಇಂಥ ಅಧಿಕಾರಿಗಳಿಗೆ ಒಂದು ದೊಡ್ಡ ಶಿಕ್ಷೆನೇ ಆಗಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.